Hi, hello, namaste. Welcome back to my channel Social Waves. I am Dr. Nalini Bengeri, Professor of Sociology and retired Principal JFJC Dharwad. So once again, today I am going to explain you from graduation to greatness, the BA career journey, beyond the BA, exploring your higher education and career pathways. Dear students, ಈಗ ಡಿಗ್ರಿ ಕೊನೆ ಹಂತದಲ್ಲಿರುವವರಿಗೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ BA ಡಿಗ್ರಿ ಮಾಡಿದಂಥವರಿಗೆ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಮುಂದೆ ಬರುತ್ತೆ. ಅದೇನು ಅಂದರೆ ವಾಟ್ ನೆಕ್ಸ್ಟ್ ಆಫ್ಟರ್ BA ಪದವಿ ಮುಗಿದ ನಂತರ ಮುಂದೆ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ. ಬನ್ನಿ ವಿದ್ಯಾರ್ಥಿಗಳೇ, ಹೈಯರ್ ಎಜುಕೇಷನ್ನಲ್ಲಿ ಏನು ಅವಕಾಶಗಳಿದೆ, ಕರಿಯರ್ನಲ್ಲಿ ನಿಮ್ಗೆ ಏನು ಅವಕಾಶಗಳಿದೆ, ಗೌರ್ಮೆಂಟ್ ಜಾಬ್ಸಲ್ಲಿ ಯಾವ್ಯಾವುದರಲ್ಲಿ ಹೋಗ್ಬೋದು, ಪ್ರೈವೇಟ್ ಜಾಬ್ಸ್ ಯಾವುದರಲ್ಲಿ ಹೋಗ್ಬೋದು, NGOಗಳಲ್ಲಿ ನಮ್ಮ ಆರ್ಟ್ಸ್ ಗ್ರ್ಯಾಜುಯೇಟ್ಸ್ಗೆ ಯಾವ ಅವಕಾಶಗಳಿದೆ ಅನ್ನೋದನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಫಸ್ಟ್ ಆಫ್ ಆಲ್, ವಾಟ್ ಕ್ಯಾನ್ ಯು ಡೂ ಆಫ್ಟರ್ BA ಪದವಿ ಮುಗಿದ ನಂತರ ನೀವು ಏನೇನು ಮಾಡಬಹುದು ಅನ್ನೋದನ್ನು ನಾನಿಲ್ಲಿ ನಿಮಗೆ ಕೆಲವೊಂದು ಅಪೋರ್ಚುನಿಟೀಸ್ ಏನಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಫ್ಟರ್ BA ಯು ಕ್ಯಾನ್ ಚೂಸ್ ಹೈಯರ್ ಎಜುಕೇಷನ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಕಂಟಿನ್ಯೂ ಯರ್ ಎಜುಕೇಷನ್, ಯು ಮೇ ಗೋ ಫಾರ್ ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣಕ್ಕಾಗಿ ಹೋಗ್ಬೋದು. ಯು ಮೇ ಆಪ್ಟ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಫೀಲ್ಡ್, ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು. ಹಾಗೆಯೇ ಸರ್ಕಾರಿ ಸೇವೆಗಳನ್ನು ಬಯಸುವವರು ಗೌರ್ಮೆಂಟ್ ಜಾಬ್ಸಿಗಾಗಿ ಅಪ್ಲೈ ಮಾಡಿ ಗೌರ್ಮೆಂಟ್ ಜಾಬ್ಸನ್ನು ಪಡ್ಕೊಳ್ಬೋದು. ಗೌರ್ಮೆಂಟ್ ಜಾಬ್ಸ್ ಬಿಟ್ಟರೆ ಖಾಸಗಿ ಕ್ಷೇತ್ರದಲ್ಲಿ ಹಲವಾರು ಉದ್ಯೋಗಾವಕಾಶಗಳಿದೆ, ಅದನ್ನು ನೀವು ಪಡ್ಕೊಳ್ಬೋದು. ಹಾಗೆಯೇ ಮೀಡಿಯಾ ಆ್ಯಂಡ್ ಡಿಜಿಟಲ್ ಕರಿಯರ್ಸ್ ಈಗ ಸದ್ಯಕ್ಕೆ ಇವಾಲ್ವಿಂಗ್ ಫೀಲ್ಡ್ ಅಂತಲೇ ಹೇಳ್ತೇವೆ. ಆಧುನಿಕ ಸಮಾಜದಲ್ಲಿ ಅತ್ಯಂತ ಶೀಘ್ರಗತಿಯಲ್ಲಿ ಬೆಳವಣಿಗೆಯಾಗ್ತಾ ಇರುವಂಥ ಒಂದು ಕ್ಷೇತ್ರ ಅಂದರೆ ಮೀಡಿಯಾ ಆ್ಯಂಡ್ ಡಿಜಿಟಲ್ ಕರಿಯರ್. ಸೊ ಮಾಧ್ಯಮ ಕ್ಷೇತ್ರದಲ್ಲಿ ಹೋಗ್ಲಿಕ್ಕೆ ಬಯಸುವವರು ಅಲ್ಲಿ ಅವಕಾಶಗಳಿದೆ ನಮ್ಮ ಆರ್ಟ್ಸ್ ಗ್ರ್ಯಾಜುಯೇಟ್ಸ್ಗೆ. ಹಾಗೆಯೇ NGO ಮತ್ತು ಸೋಷಲ್ ಸೆಕ್ಟರ್, NGOಗಳಲ್ಲಿ, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್, ಸರ್ಕಾರೇತರ ಸಂಘಗಳಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ಕಲಾ ವಿಭಾಗದಲ್ಲಿ ಪದವಿ ಪಡೆದವರಿಗೆ ಏನೇನು ಅವಕಾಶಗಳಿದೆ ಅಂತ ಒಂದೊಂದಾಗಿ ಚರ್ಚೆ ಮಾಡೋಣ. ಕಮಿಂಗ್ ಟು ಹೈಯರ್ ಎಜುಕೇಷನ್, ನೀವು ಹೈಯರ್ ಎಜುಕೇಷನಿಗೆ ಹೋಗೋರಾದರೆ BA ಮಾತ್ರ ಸಾಕಾಗೋದಿಲ್ಲ, ಸದ್ಯಕ್ಕೆ ನಾನು ಇನ್ನೂ ಉದ್ಯೋಗ ಮಾಡುವಂತಹ ಪರಿಸ್ಥಿತಿ ಏನೂ ಇಲ್ಲ ಅನ್ನುವವರಿಗೆ ಹೈಯರ್ ಎಜುಕೇಷನಿಗೆ ಹೋಗ್ಬೋದು. ಯು ಮೇ ಪರ್ಸ್ಯೂ ಹೈಯರ್ ಎಜುಕೇಷನ್ ವಿತ್ MA ಡಿಗ್ರಿ, ಮಾಸ್ಟರ್ ಆಫ್ ಆರ್ಟ್ಸ್ ಅಂತ ಹೇಳ್ತೇವೆ, ಇನ್ ಡಿಫರೆಂಟ್ ಸಬ್ಜೆಕ್ಟ್ಸ್. ಬೇರೆ ಬೇರೆ ವಿಭಾಗಗಳಲ್ಲಿ MA ಪದವಿ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಸ್ನಾತಕೋತ್ತರ ಪದವಿ ಅಂತ ಕರಿತೇವೆ, ಸ್ನಾತಕೋತ್ತರ ಪದವಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಈಗ BAದಲ್ಲಿ ನೀವು 3 ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀರ. ಆ 3 ವಿಷಯಗಳಲ್ಲಿ, ಐಚ್ಛಿಕ ವಿಷಯಗಳನ್ನು ಏನು ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ, ಆ 3 ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಆಯ್ದುಕೊಂಡು ಸ್ಪೆಷಲೈಸೇಷನ್ ಮೂಲಕ MAಯನ್ನು ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಬೇರೆ ಬೇರೆ ವಿಷಯಗಳಲ್ಲೂ ಕೂಡ MA ಮಾಡಲಿಕ್ಕೆ ಅವಕಾಶ ಇದೆ. ನೀವು 3 ಆಪ್ಷನಲ್ ವಿಷಯ ಬಿಟ್ಟರೆ ನೀವು ಭಾಷೆಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾಡ್ಬೋದು, ಆಂಥ್ರೋಪೋಲಜಿಯಲ್ಲಿ ಮಾಡ್ಬೋದು, ಯು ಮೇ ಆಪ್ಟ್ ಸೈಕಾಲಜಿ, ಸಾಕಷ್ಟು ಅವಕಾಶಗಳು ನಿಮಗೆ ಇದೆ. ಹಾಗೆಯೇ ನೀವು MA ಬೇಡ, ಇಂಟ್ರೆಸ್ಟ್ ಇಲ್ಲ, ಏನಾದರೂ ನನಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಗಬೇಕು ಅಂದರೆ ನೀವು MSWಗೆ ಹೋಗ್ಬೋದು, ಮಾಸ್ಟರ್ ಆಫ್ ಸೋಷಲ್ ವರ್ಕ್ ಅಂತ ಹೇಳ್ತೇವೆ. ಇಲ್ಲಿ ಫೀಲ್ಡ್ ವರ್ಕ್ ಮೂಲಕ, ಕ್ಷೇತ್ರ ಕಾರ್ಯದ ಮೂಲಕ ನಿಮಗೆ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ನಿಮಗೆ ಸಿಗುತ್ತೆ. ಹಾಗೆಯೇ MBA ಮಾಡ್ಬೋದು. ಬಿಸ್ನೆಸ್ನಲ್ಲಿ ನನ್ನದೇ ಆದಂಥ ಒಂದು ಬಿಸ್ನೆಸ್ ಮಾಡಬೇಕು, ಸ್ಟಾರ್ಟಪ್ ಮಾಡಬೇಕು ಅನ್ನೋರು MBAಯನ್ನು ಮಾಡ್ಕೊಳ್ಬೋದು. BA ಮುಗಿದ ನಂತರ MBA, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಅಲ್ಲಿ ನಿಮಗೆ ಸಾಕಷ್ಟು ಸ್ಟಾರ್ಟಪ್ ಐಡಿಯಾಸ್ ಮತ್ತು ಬಿಸ್ನೆಸ್ ಐಡಿಯಾಸ್ ಸಿಗುತ್ತೆ. ಆಮೇಲೆ LLB ಮಾಡ್ಕೊಳ್ಬೋದು. LLB ವಾದ ವಿವಾದದಲ್ಲಿ ಆಸಕ್ತಿ ಇರೋರು, ಸ್ವಲ್ಪ ಮಾತಿನಲ್ಲಿ ಚೆನ್ನಾಗಿರುವವರು BA ಆದಮೇಲೆ LLB ಕೋರ್ಸಿಗೆ ಹೋಗ್ಬೋದು. ಬ್ಯಾಚುಲರ್ ಆಫ್ ಲಾ ಅಂತ ಹೇಳ್ತೇವೆ, LLB ಕ್ಷೇತ್ರಕ್ಕೆ ಕೋರ್ಸಿಗೆ ಹೋಗ್ಬೋದು. ಅಲ್ಲದೇ ಹಲವಾರು ಡಿಪ್ಲೊಮಾ ಕೋರ್ಸ್ಗಳಿದೆ. PG ಡಿಪ್ಲೊಮಾ ಅಂತ ಹೇಳ್ತೇವೆ, 1 ಇಯರ್ ಡಿಪ್ಲೊಮಾ ಕೋರ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಡಿಪ್ಲೊಮಾ ಇನ್ ಯೋಗ ಸ್ಟಡೀಸ್, ಡಿಪ್ಲೊಮಾ ಇನ್ ಬಸವ ಸ್ಟಡೀಸ್, ಡಿಪ್ಲೊಮಾ ಇನ್ ಅಂಬೇಡ್ಕರ್ ಸ್ಟಡೀಸ್, ಡಿಪ್ಲೊಮಾ ಇನ್ ಕನಕ ಸ್ಟಡೀಸ್, ಸಾಕಷ್ಟು ಡಿಪ್ಲೊಮಾ ಕೋರ್ಸ್ಗಳಿದೆ. ಇದಲ್ಲದೇ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ನಲ್ಲೂ ಡಿಪ್ಲೊಮಾ ಕೋರ್ಸ್ಗಳಿದೆ 1 ಇಯರ್ದು, ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು. ಇದಲ್ಲದೇ ಅದರ್ ಪ್ರೊಫೆಷ್ನಲ್ ಕೋರ್ಸ್, ಇವಾಗ BA ಮುಗಿದ ತಕ್ಷಣ 1 ಇಯರ್ ಯಾವುದಾದ್ರೂ ಪ್ರೊಫೆಷ್ನಲ್ ವೃತ್ತಿಪರ ಕೋರ್ಸ್ಗಳಿಗೆ ನೀವು ಸೇರಿಕೊಂಡು 1 ಇಯರ್ ಮುಗಿಸಿದರೆ ನಿಮಗೆ ಉದ್ಯೋಗದ ಅವಕಾಶಗಳಲ್ಲಿ ಸಂಭವ ಹೆಚ್ಚಾಗಿರುತ್ತೆ ಅಂತೇಳಿ. ಸೊ ಸ್ಟೂಡೆಂಟ್ಸ್, ನೀವು BA ಮುಗಿದ ನಂತರ ಇನ್ನೂ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಹೈಯರ್ ಎಜುಕೇಷನ್ನಿಗೆ ಹೋಗ್ಬೋದು. ಇನ್ನು ಎರಡನೇದಾಗಿ,
ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಫೀಲ್ಡ್. BA ಮುಗಿದಾಗ BA ಓದುವಾಗಲೇ ಕೆಲವರಿಗೆ ಶಿಕ್ಷಕರಾಗಬೇಕು, ನಾನು ಉಪನ್ಯಾಸಕನಾಗಬೇಕು, ಪ್ರಾಧ್ಯಾಪಕನಾಗಬೇಕು ಅನ್ನೋ ಆಸಕ್ತಿ ಇದ್ದರೆ, ಹಾಗೂ ಏನಾದರೂ ಹೊಸದನ್ನು ಕಂಡುಹಿಡಿಬೇಕು, ಸಂಶೋಧನೆ ಮಾಡಬೇಕು ಅನ್ನೋದಿದ್ದರೆ ಅಂಥವರು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಫೀಲ್ಡಿಗೆ ಹೋಗ್ಬೋದು. BA ಮುಗಿಸಿ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ MA ಮಾಡ್ಕೊಳ್ಳಿ. ನೆಟ್ ಅಥವಾ ಸೆಟ್ ಅಂತ ಕರಿತೇವೆ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಆರ್ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಾರೆ. ನಂತರ ಅದೇ ವಿಷಯದಲ್ಲಿ ಇನ್ನೂ ಸ್ವಲ್ಪ ಸ್ಪೆಷಲೈಸೇಷನ್ ಆಗಿ PhDಯನ್ನು ಮಾಡ್ಕೊಳ್ಳಿ, ಡಾಕ್ಟರ್ ಆಫ್ ಫಿಲಾಸಫಿ. ಇದೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಕರಿಯರ್ ಆಪ್ಷನ್ ಇದೆ. ಟೀಚರ್ ಆಗ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು, ರಿಸರ್ಚರ್ ಆಗ್ಬೋದು, ಹಾಗೆಯೇ ಅಕಾಡೆಮಿಕ್ ರೈಟರ್ ಕೂಡ ಆಗಬಹುದು. ಸೊ ಟೀಚಿಂಗಲ್ಲಿ ಆಸಕ್ತಿ ಇದ್ದವರು ಈ ಎಲ್ಲ ಒಂದು ಆಪ್ಷನ್ಸನ್ನು ನೀವು ಅಡಾಪ್ಟ್ ಮಾಡಿಕೊಳ್ಬಹುದು. ಇನ್ನು ಮೂರನೇದಾಗಿ, ಇಲ್ಲಪ್ಪ ನಾನು BA ಮುಗಿದ ನಂತರ ನನಗೆ ಫ್ಯಾಮಿಲಿ ಕಂಡೀಷನ್ ಸರಿ ಇಲ್ಲ, ನನಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನಾನು ಇಕನಾಮಿಕಲಿ ನನ್ನ ಫ್ಯಾಮಿಲಿ ಪುವರ್ ಇದೆ ಅಂತಂದರೆ ಖಂಡಿತವಾಗಿಯೂ ನೀವು ಜಾಬ್ಸಿಗೆ ಹೋಗ್ಬೋದು. ಜಾಬ್ಸಲ್ಲಿ ನಿಮಗೆ 2 ಆಪ್ಷನ್ಸ್ ಇದೆ, ಒಂದು ಗೌರ್ಮೆಂಟ್ ಜಾಬ್ಸ್, ಇನ್ನೊಂದು ಪ್ರೈವೇಟ್ ಜಾಬ್ಸ್. ಫಸ್ಟ್ ಕಮಿಂಗ್ ಟು ಗೌರ್ಮೆಂಟ್ ಜಾಬ್ಸ್. ಗೌರ್ಮೆಂಟ್ ಜಾಬಲ್ಲಿ ಏನೇನನ್ನು ನಿಮಗೆ ಸಿಗ್ಬೋದು, ಯಾವ್ಯಾವ ಇಲಾಖೆಗಳಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಬೋದು. ದಿಸ್ ಈಸ್ ನಾಟ್ ಓನ್ಲಿ ಫಾರ್ BA ಸ್ಟೂಡೆಂಟ್ಸ್, ಆಲ್ ಡಿಗ್ರಿ ಸ್ಟೂಡೆಂಟ್ಸ್. ಇಲ್ಲಿ ನೀವು ಯಾವ್ಯಾವುದನ್ನು ಅಪ್ಲೈ ಮಾಡ್ಕೊಳ್ಬಹುದು ಅಂದರೆ, ಯು ಕ್ಯಾನ್ ಪ್ರಿಪೇರ್ ಫಾರ್ UPSC, ಹಾಗೆ ಯು ಕ್ಯಾನ್ ಪ್ರಿಪೇರ್ ಫಾರ್ KPSC. UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, KPSC ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಸ್ಟೇಟ್ ಬ್ಯಾಂಕ್ನವರು ಬೇರೆ ಥರದ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾರೆ, ಹಾಗೆ ನ್ಯಾಷನಲೈಸ್ಡ್ ಬ್ಯಾಂಕ್ನವರು ಬೇರೆ ಥರದ್ದು, ಪ್ರೈವೇಟ್ ಬ್ಯಾಂಕ್ಸ್ನವರು ಅವರದೇ ಆದಂಥ ಪರೀಕ್ಷೆಗಳನ್ನು, ಗ್ರಾಮೀಣ ಬ್ಯಾಂಕ್ನವರು ಅವರದೇ ಆದಂಥ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಈ ವರ್ಷವಂತೂ ಸಾಕಷ್ಟು 52-53 ಸಾವಿರದಷ್ಟು ವೇಕೆನ್ಸಿಗಳಿಗೆ ನೋಟಿಫಿಕೇಷನ್ ಆಗಿದೆ. ನೀವು ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡು ವೆಬ್ಸೈಟ್ಗಳನ್ನು ಚೆಕ್ ಮಾಡಿದರೆ ಖಂಡಿತವಾಗಿಯೂ ನೀವು ಅಪ್ಲೈ ಮಾಡ್ಬೋದು. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು BA ಅಂತಿಮ ವರ್ಷದಲ್ಲಿದ್ದಾಗಲೇ, ಪದವಿ ಅಂತಿಮ ವರ್ಷದಲ್ಲಿದ್ದಾಗಲೇ ನೀವು ಯಾವುದಾದರೂ ಎಕ್ಸಾಮಿಗೆ ಅಪ್ಲೈ ಮಾಡಿಕೊಂಡು ಪರೀಕ್ಷೆಯನ್ನು ಬರೀಬೋದು. ಇದಲ್ಲದೇ ರೈಲ್ವೆ ಇಲಾಖೆಯವರು ನಡೆಸುವಂಥ ಹಲವಾರು ಪರೀಕ್ಷೆಗಳಿದೆ, ಅವುಗಳನ್ನು ಮಾಡ್ಕೊಳ್ಬೋದು. ಹಾಗೆಯೇ ಅದರ್ ಗೌರ್ಮೆಂಟ್ ಜಾಬ್ಸ್ ಅಂತಂದರೆ ಇದರಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಪರೀಕ್ಷೆಗಳು ನಡೆಯುತ್ತೆ. ಆ ಇಲಾಖೆಗಳಲ್ಲಿ ನೀವು ಹೋಗಿ ವಿಮೆನ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಅಂಥಲ್ಲೆಲ್ಲ ಪರೀಕ್ಷೆಗಳು ನಡೀತಾ ಇರುತ್ತೆ. ನೀವು ಖಂಡಿತವಾಗಿಯೂ ಪರೀಕ್ಷೆಗಳನ್ನು ತಗೊಂಡು ಪರೀಕ್ಷೆ ಪಾಸಾಗಿ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಪರೀಕ್ಷೆಗಳು ನಡೀತಾ ಇರುತ್ತೆ, ಅಲ್ಲಿ ಅಪ್ಲೈ ಮಾಡಿಕೊಂಡು ನೀವು ಗೌರ್ಮೆಂಟ್ ಜಾಬನ್ನು ಪಡ್ಕೊಳ್ಬೇಕು. ಡಿಯರ್ ಸ್ಟೂಡೆಂಟ್ಸ್, BA ಡಿಗ್ರಿ ಕ್ಯಾನ್ ಓಪನ್ ದ ಡೋರ್ಸ್ to many competitive exams, not only 1 or 2, many competitive exams. ಈ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಎಲಿಜಿಬಲ್ ಇದ್ದೀರಾ, ನೀವು ಪರೀಕ್ಷೆಯನ್ನು ಕಟ್ಟಬಹುದು ಅಂಥೇಳಿ. ಸೊ ಇದು ಗೌರ್ಮೆಂಟ್ ಜಾಬಿಗೆ ಹೋಗುವಂಥವರಿಗೆ. ಈ ಗೌರ್ಮೆಂಟ್ ಜಾಬಲ್ಲಿ ಸಿವಿಲ್ ಸರ್ವಿಸಸ್ಸಿಗೆ ಹೋಗಬೇಕು ಅಂತ ಸ್ವಲ್ಪ ಹೈಯರ್ ಆಂಬಿಷನ್ ಇಟ್ಕೊಂಡಿರ್ತಾರೆ. ನಾವು ಚಿಕ್ಕಂದಿನಿಂದಲೇ IAS ಆಫೀಸರ್ಸ್ ಆಗಬೇಕು, IPS ಆಗಬೇಕು ಅನ್ನುವ ಒಂದು ಏಮನ್ನು ಇಟ್ಕೊಂಡವರಿಗಾಗಿ ಭಾರತ ಸರ್ಕಾರ ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ನಡೆಸುತ್ತೆ. ಹಾಗೆ ಕರ್ನಾಟಕ ಸರ್ಕಾರ ಕೂಡ ನಡೆಸುತ್ತೆ. ಸೆಂಟ್ರಲ್ ಗೌರ್ಮೆಂಟ್ನಿಂದ UPSC ನಡೆದ್ರೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ನಿಂದ KPSC ಎಕ್ಸಾಮ್ಸ್ ನಡೆಯುತ್ತೆ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಲವಾರು ವಿಭಾಗಗಳಿಗಾಗಿ ನಡೆಯುತ್ತೆ. ಅವುಗಳನ್ನು ನೋಟಿಫಿಕೇಷನ್ ಬಂದಾಗ ನೀವು ಸ್ವಲ್ಪ ಇನ್ಫಾರ್ಮೇಷನನ್ನು ತಗೊಂಡು ಸ್ವಲ್ಪ ನೀವು ಜಾಗೃತರಾಗಿದ್ದರೆ ಖಂಡಿತವಾಗಿಯೂ ಪರೀಕ್ಷೆಗಳನ್ನು ಬರೀಬಹುದು. ಸೊ UPSC ತಗೊಂಡ್ರೆ ಪಾಸಿಬಲ್ ಕರಿಯರ್ಸ್ ಏನಿದೆ ಅಂದರೆ, ನೀವು IAS ಆಗ್ಬೋದು, IRS, IPS, IFS ಮೊದಲಾದಂತಹ ಪರೀಕ್ಷೆ IAS UPSC ಪಾಸ್ ಆದರೆ ಈ ಎಲ್ಲ ಕರಿಯರ್ಸನ್ನು ನೀವು ಮಾಡ್ಕೊಳ್ಬೋದು. ಹೈಯೆಸ್ಟ್ ರ್ಯಾಂಕಿಂಗ್ ಬಂದರೆ IAS ಸಿಗುತ್ತೆ, ನೆಕ್ಸ್ಟ್ IPS, IFS, ಅದರ ನೆಕ್ಸ್ಟ್ IRS ಅನ್ನು ಕೊಡ್ತಾರೆ. ಇನ್ನು IASಗೆ ಪ್ರಿಪೇರ್ ಆಗಿ ಫೇಲ್ ಆದರೆ ಯು ಮೇ ಆಪ್ಟ್ ಫಾರ್ KAS ಎಕ್ಸಾಮ್ ಅಪಿಯರ್ ಮಾಡ್ಬೋದು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ ನೀವು ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಿಗೂ ಕೂಡ ಹೋಗೋದು. ಕರ್ನಾಟಕ ಆಡಳಿತಾತ್ಮಕ ಪರೀಕ್ಷೆಗಳನ್ನು ತಗೊಳ್ಬೋದು. ಅಲ್ಲಿ KAS ಆಫೀಸರ್ ಆಗಿ ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳಲ್ಲಿ ನೀವು ಕೆಲಸ ನಿರ್ವಹಿಸ್ಬೋದು. ಇದಲ್ಲದೇ
ಸರ್ಕಾರಿ ಇಲಾಖೆ, ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ ನಿಮಗೆ ಸೇವೆ ಮಾಡುವಂಥ ಅವಕಾಶ ಇದೆ. ವಿದ್ಯಾರ್ಥಿಗಳು ಇದೆಲ್ಲದರ ಬಗ್ಗೆ ನೀವು ಅವೇರ್ ಆಗಿರಬೇಕು. ಹಾಗಾಗಿ ನನ್ನದೊಂದು ಸಣ್ಣ ಸೂಚನೆ ಅಂದರೆ, ನೀವು ಮೊಬೈಲನ್ನು ಏನು ಯೂಸ್ ಮಾಡ್ತೀರಾ ಅದನ್ನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿ. ಬರೀ ರೀಲ್ ನೋಡಿ ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡಿ. ವಿವಿಧ ವೆಬ್ಸೈಟ್ಗಳನ್ನು ಚೆಕ್ ಮಾಡುವುದರ ಮೂಲಕ ಯಾವ ಯಾವ ಉದ್ಯೋಗಾವಕಾಶಗಳು ಸರ್ಕಾರ ನಮಗೆ ನೀಡ್ತಾ ಇದೆ ಅನ್ನೋದನ್ನು ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದರತ್ತ ನೀವು ಗಮನ ಕೊಡಬೇಕು ಅನ್ನೋದು ನನ್ನ ಒಂದು ಆಶಯ. ಹಾಗೆಯೇ ಪ್ರತಿ ವರ್ಷ ಸರ್ಕಾರ ಸುಮಾರು 176 ಪರೀಕ್ಷೆಗಳನ್ನು ನಡೆಸುತ್ತೆ. ಸರ್ಕಾರಿ ಇಲಾಖೆಗಳಿಗೆ ಸೇವೆಯಲ್ಲಿ ನೇಮಿಸಿಕೊಳ್ಳಿಕ್ಕೆ, ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಿಕ್ಕೆ 176 ಪರೀಕ್ಷೆಗಳನ್ನು ಮಾಡುತ್ತೆ ಸರಾಸರಿ. ಅಷ್ಟು ಪರೀಕ್ಷೆಗಳ ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆಗಳಿಗೆ ಕಟ್ತಾ ಇರ್ತಾರೆ. ಸಾವಿರಾರು ವಿದ್ಯಾರ್ಥಿಗಳು ಸರ್ಕಾರಿ ಸೇವೆಯನ್ನು ಪಡ್ಕೊಳ್ತಾರೆ. ಅದರಲ್ಲಿ ನೀವು ಕೂಡ ಖಂಡಿತವಾಗಿಯೂ ಒಬ್ಬರಾಗ್ಬೋದು. ಆದರೆ ನಿಮ್ಮಲ್ಲಿ ಪ್ರಯತ್ನ ಇರಬೇಕು, ಪ್ರತಿಭೆ ಇರಬೇಕು. ಪ್ರತಿಭೆ ಪ್ಲಸ್ ಪ್ರಯತ್ನ ಸೇರಿದಾಗ ಯಶಸ್ಸು ಖಂಡಿತ ಅನ್ನೋದು ನನ್ನ ಭಾವನೆ. ಇನ್ನು ಬರೀ ಸರ್ಕಾರಿ ಕ್ಷೇತ್ರಗಳಲ್ಲಿ ಅಂತ ಹೇಳಿದೆ, ಸರ್ಕಾರಿ ಕ್ಷೇತ್ರದಲ್ಲಿ ಕೆಲವೊಂದು ಸಲ ಸಿಗೋದಿಲ್ಲ ಜಾಬ್ಗಳು. ಹಾಗಾಗಿ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ವಿದ್ಯಾರ್ಥಿಗಳೇ, ನಿರಾಶರಾಗಬೇಡಿ. ನಿಮಗಾಗಿ ಖಾಸಗಿ ವಲಯದಲ್ಲಿ, ಖಾಸಗಿ ಕ್ಷೇತ್ರದಲ್ಲಿ ಹಲವಾರು ಉದ್ಯೋಗಾವಕಾಶಗಳು ಉಂಟು ಅಂತೇಳಿ. ಯಾವ್ಯಾವ ಉದ್ಯೋಗಾವಕಾಶಗಳಿದೆ ಅಂದರೆ, ಆರ್ಟ್ಸ್ ಗ್ರ್ಯಾಜುಯೇಟ್ಸ್ ಕ್ಯಾನ್ ವರ್ಕ್ ಇನ್. ಇಲ್ಲಿ ನಾನು ಹೇಳ್ತಾ ಇರೋದು ಬರೀ ಆರ್ಟ್ಸ್ ಗ್ರ್ಯಾಜುಯೇಟ್ಸ್ಗೆ ಅಂತಲ್ಲ, ಎಲ್ಲ ಗ್ರ್ಯಾಜುಯೇಟ್ಸಿಗೂ ಬರುತ್ತೆ ಇದು. ಸೊ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, HRD ಅಂತ ಕರಿತೇವೆ. ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ನೀವು ಕಾರ್ಯ ಮಾಡಬಹುದು, ಮಾರ್ಕೆಟಿಂಗಲ್ಲಿ ಕಾರ್ಯ ಮಾಡಬಹುದು, ಹಾಗೆಯೇ ಕಸ್ಟಮರ್ ರಿಲೇಷನ್ಸ್, ನೀವು ಗ್ರಾಹಕ ಸಂಬಂಧಿ ಕಾರ್ಯಗಳನ್ನು ನಿರ್ವಹಿಸಬಹುದು. ಅಡ್ಮಿನಿಸ್ಟ್ರೇಷನ್ನಲ್ಲಿ, ಆಡಳಿತಾತ್ಮಕ ವಿಭಾಗಗಳಲ್ಲಿ ನೀವು ಕ್ಲರ್ಕ್ಗಳಾಗಿ, ಕಂಪ್ಯೂಟರ್ ಆಪರೇಟರ್ಸ್ಗಳಾಗಿ ಕೆಲಸ ಮಾಡ್ಬೋದು. ಪಬ್ಲಿಕ್ ರಿಲೇಷನ್ಸ್, PRO ಅಂತ ಕರಿತೇವೆ, ಪಬ್ಲಿಕ್ ರಿಲೇಷನ್ ಆಫೀಸರ್, ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ಅಂತ ಪ್ರತಿಯೊಂದು ಕಂಪನಿಗಳಲ್ಲೂ ಇರ್ತಾರೆ, ಪ್ರತಿಯೊಂದು ಇಲಾಖೆಯಲ್ಲೂ ಇರ್ತಾರೆ. ನೀವು PRO ಆಗಿ ಕೆಲಸ ಮಾಡ್ಬೋದು. ಹಾಗೆ ರಿಕ್ರೂಟ್ಮೆಂಟ್ ಫೀಲ್ಡಲ್ಲಿ ನೀವು ಹೋಗಿ ಸೇರಿಕೊಂಡು ಕೆಲಸವನ್ನು ಮಾಡ್ಬೋದು. ಇವೆಲ್ಲ ಖಾಸಗಿ ಕ್ಷೇತ್ರಗಳು ನಿಮಗಾಗಿ ಕಾಯ್ತಾ ಇರುವಂಥದ್ದು. ಇನ್ನು ಕಮಿಂಗ್ ಟು ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್, ಆಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್, ದ ಇವಾಲ್ವಿಂಗ್ ಫೀಲ್ಡ್ ಅಂದರೆ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಮಾಡರ್ನ್ ಎರಾದಲ್ಲಿ, ಆಧುನಿಕ ಜಗತ್ತಿನಲ್ಲಿ ಅತ್ಯಂತ ಮಹತ್ವವಾಗಿರೋದು, ಅಂದರೆ ಹೆಚ್ಚು ಬೆಳವಣಿಗೆ ಆಗ್ತಾ ಇರೋದು, ವಿದ್ಯಾರ್ಥಿಗಳನ್ನು ಆಕರ್ಷಿಸ್ತಾ ಇರೋದು ಅಂದರೆ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಅಂತೇಳಿ, ಮಾಧ್ಯಮ ಮತ್ತು ಸಂಪರ್ಕ ಸಾಧನಗಳಲ್ಲಿ ಕೆಲಸ ಮಾಡುವಂಥದ್ದು. ಸೊ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಎಂಜಾಯ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್, ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಬರವಣಿಗೆ ಮತ್ತು ಮಾತನಾಡುವ ಕಲೆ ಇದ್ದರೆ, ನಿಮಗೆ ಆ ಒಂದು ಮಾತನಾಡುವ ಅಥವಾ ಬರವಣಿಗೆ ನಿಮಗೆ ಖುಷಿಯನ್ನು ಕೊಡ್ತಾ ಇದ್ದರೆ, ನೀವು ಜರ್ನಲಿಸಮ್ ಫೀಲ್ಡಲ್ಲಿ ನೀವು ಖಂಡಿತವಾಗಿಯೂ ಹೋಗ್ಬೋದು. ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ನಲ್ಲಿ ನೀವು MAಯನ್ನು ಮಾಡಿಕೊಂಡು ಖಂಡಿತವಾಗಿಯೂ ಪತ್ರಿಕೋದ್ಯಮ ಅಂತ ಕರಿತೇವೆ, ಪತ್ರಿಕೋದ್ಯಮ ವಿಭಾಗದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ತಗೊಂಡು ವಿವಿಧ TVಗಳಲ್ಲಿ, ದೂರದರ್ಶನ ವಾಹಿನಿಗಳಲ್ಲಿ ಕೆಲಸವನ್ನು ಮಾಡ್ಬೋದು. ಇನ್ನು ನಿಮಗೆ ಗೊತ್ತಿರೋ ಹಾಗೆ ಕಂಟೆಂಟ್ ರೈಟಿಂಗ್ ಈಗ ಜಾಸ್ತಿ ಡೆವಲಪ್ ಆಗ್ತಾ ಇರುವಂತಹ ಫೀಲ್ಡು. ಯೂಟ್ಯೂಬ್ ಕ್ರಿಯೇಟರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ತುಂಬ ಜನ ಇದ್ದಾರೆ. ಯೂಟ್ಯೂಬ್ ಚಾನಲ್ ಮೂಲಕ ಪ್ರತಿ ತಿಂಗಳು ಡಾಲರ್ಸಲ್ಲಿ ದುಡಿತಾ ಇರುವಂತಹ ಯಂಗ್ಸ್ಟರ್ಸ್ ಇದ್ದಾರೆ, ಜೆನ್ಸೀಸ್ ಇದ್ದಾರೆ. ಅವರನ್ನು ಒಂದು ಆದರ್ಶವಾಗಿಟ್ಕೊಂಡು ನೀವು ಕಂಟೆಂಟ್ ರೈಟಿಂಗ್ ಮಾಡಿ ನೀವು ಯೂಟ್ಯೂಬರ್ ಆಗ್ಬೋದು. ಹಾಗೆಯೇ ಟೆಲಿವಿಷನ್ಗಳಲ್ಲಿ ನಾನು ಆಗಲೇ ಹೇಳಿದ ಹಾಗೆ ವಿವಿಧ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ಬೋದು. ಸೋಷಿಯಲ್ ಮೀಡಿಯಾ ಡೆವಲಪ್ ಮಾಡಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗ್ಬೋದು. ಸಮಾಜಕ್ಕೆ ಒಂದು ಕೊಡುಗೆಯೂ ಆಗುತ್ತೆ, ನಿಮ್ಮ ಗಳಿಕೆಯೂ ಆಗುತ್ತೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಮಾಡ್ಬೋದು. ಡಿಜಿಟಲ್ ಕಂಟೆಂಟನ್ನು ಕ್ರಿಯೇಟ್ ಮಾಡುವ ಮೂಲಕ, ಡಿಜಿಟಲ್ ಮಾಹಿತಿಗಳನ್ನು ಜನರಿಗೆ ತಲುಪಿಸುವುದರ ಮೂಲಕ ನೀವು ಕೆಲಸವನ್ನು ಪ್ರಾರಂಭ ಮಾಡ್ಬೋದು. ಹಾಗೆ ಪಬ್ಲಿಕ್ ರಿಲೇಷನ್ಸಲ್ಲಿ ಕೆಲಸ ಮಾಡ್ಬೋದು. ಸೊ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್, ಯಾರಿಗೆ ಬರವಣಿಗೆ ಮತ್ತು ಲಿಖಿತ ಮತ್ತು ಮೌಖಿಕ ಸಂವಹನ ತುಂಬ ಚೆನ್ನಾಗಿದೆಯೋ ಅವರು ಈ ಎಲ್ಲ ಕ್ಷೇತ್ರಗಳನ್ನು ಆಯ್ದುಕೊಳ್ಳಬಹುದು. ಕಮಿಂಗ್ ಟು NGO ಆ್ಯಂಡ್ ಸೋಷಿಯಲ್ ಸೆಕ್ಟರ್. ಸೊ ಬರೀ ಸರ್ಕಾರಿ ಇಲಾಖೆಯಲ್ಲಿ ಮಾತ್ರ ಅಲ್ಲ, ಸರ್ಕಾರೇತರ ಸಂಸ್ಥೆಗಳಲ್ಲಿ ಕೂಡ ನಿಮಗೆ ಕೆಲಸಗಳು, ಉದ್ಯೋಗಗಳು ಅವಕಾಶ ಇದೆ. ಖಾಸಗಿ ವಲಯಗಳನ್ನು ಬಿಟ್ಟರೆ ಹಲವಾರು ಸರ್ಕಾರೇತರ ಸಂಘಗಳು, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಅಂತ ಕರಿತೇವೆ. ಸಾಮಾಜಿಕ ಕ್ಷೇತ್ರದಲ್ಲಿ ಹಲವಾರು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಕೆಲಸ ಮಾಡ್ತಾ ಇದೆ. ಸೊ ಈ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸಲ್ಲಿ ನೀವು ಕೆಲಸವನ್ನು ಮಾಡ್ಬೋದು. ಯು ಕ್ಯಾನ್ ವರ್ಕ್ ಇನ್ NGOs
ರಿಲೇಟೆಡ್ ಟು ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿಗಾಗಿ ಹಲವಾರು NGOಗಳು ಕಾರ್ಯ ಮಾಡ್ತಾ ಇದೆ. ಹಾಗೆ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಬೇರೆ ಬೇರೆ NGOಗಳು ತಮ್ಮ ಕೆಲಸವನ್ನು ಮಾಡ್ತಾ ಇವೆ. ಎಜುಕೇಷನ್ ಪ್ರಾಜೆಕ್ಟ್ಸ್ ತಗೊಂಡು ಮಾಡ್ತಾ ಇದ್ದಾರೆ. ಕಮ್ಯುನಿಟಿ ಡೆವಲಪ್ಮೆಂಟ್, ಸಮುದಾಯ ಅಭಿವೃದ್ಧಿಗಾಗಿ, ಸಮಾಜದ ಅಭಿವೃದ್ಧಿಗಾಗಿ ಸಾಕಷ್ಟು NGOಗಳು ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇದೆ. CSR ಪ್ರಾಜೆಕ್ಟ್ಸ್ ಇದೆ. ಸೊ CSR ಪ್ರಾಜೆಕ್ಟ್ನಲ್ಲೂ ಕೂಡ ಕಮ್ಯುನಿಟಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲೂ ಕೂಡ ಹಲವಾರು ಪ್ರಾಜೆಕ್ಟ್ಸ್ಗಳಿರುತ್ತೆ. ಅಲ್ಲಿ ನೀವು ಕೆಲಸ ಮಾಡುವಂಥ ಅವಕಾಶಗಳಿದೆ. NGOಗಳಲ್ಲಿ ಕೂಡ ನೀವು ಇಲ್ಲಿ ಸ್ವಲ್ಪ ನಿಮಗೆ ರಿಸರ್ಚ್ ನಾಲೆಜ್ ಇದ್ದರೆ ಖಂಡಿತವಾಗಿಯೂ NGOಗಳಲ್ಲಿ ಬೇಗ ಅವಕಾಶಗಳು ಸಿಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ BA ವಿದ್ಯಾರ್ಥಿಗಳೇ, ನೀವು ನಿಮ್ಮ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಒಂದು ರಿಸರ್ಚ್ ಮೆಥಡಾಲಜಿಯನ್ನು 6 ಸೆಮಿಸ್ಟ್ರಲ್ಲಿ 1 ಸೆಮಿಸ್ಟ್ರಲ್ಲಿ ಕಲ್ತಿರ್ತೀರ. ಫಾರ್ ಎಕ್ಸಾಂಪಲ್, ನಮ್ಮ ಸೋಷಿಯಾಲಜಿ ವಿದ್ಯಾರ್ಥಿಗಳು ಒಂದು ರಿಸರ್ಚ್ ಮೆಥಡಾಲಜಿ ಪೇಪರನ್ನು ಫೈನಲ್ ಇಯರಲ್ಲಿ ಕಲಿತೀರಾ. ರಿಸರ್ಚ್ ಮೆಥಡಾಲಜಿ ಕಲ್ತಿದ್ರೆ ನೀವು ಡಾಟಾ ಅನಾಲಿಸಿಸ್ ಹೇಗೆ ಮಾಡೋದು, ಡಾಟಾ ಕಲೆಕ್ಷನ್ ಹೇಗೆ ಮಾಡೋದು, ಅದನ್ನು ಟ್ಯಾಬ್ಯುಲೇಷನ್ ಹೇಗೆ ಮಾಡೋದು ಅನ್ನೋದನ್ನು ಕಲ್ತಿರ್ತೀರ. ಈ ಎಲ್ಲ ಜ್ಞಾನ ಏನಿದೆ ಇದು NGOಗಳಲ್ಲಿ ಕೆಲಸ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಯಾಕೆ ಅಂದರೆ NGOಗಳು ಪ್ರೊಜೆಕ್ಟಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿ ಮುಖ್ಯವಾಗಿ ಸಂಶೋಧನಾ ಜ್ಞಾನ ಬೇಕು. ರಿಸರ್ಚ್ ನಾಲೆಜ್ ಈಸ್ ಇಂಪಾರ್ಟೆಂಟ್ ಟು ಡೂ ವರ್ಕ್ ಇನ್ NGOs. ಸೊ NGOಗಳಲ್ಲಿ ನಿಮಗೆ ಅವಕಾಶಗಳು ಉಂಟು ವಿದ್ಯಾರ್ಥಿಗಳೇ. ಇನ್ನು ಕಮಿಂಗ್ ಟು ನ್ಯೂ ಏಜ್ ಕರಿಯರ್ಸ್ ಅಂತಂದರೆ, ಈಗ ಡಿಜಿಟಲ್ ಮಾರ್ಕೆಟಿಂಗ್ ಏನಿದೆ ಇದು ತುಂಬ ಮಹತ್ವವಾದದ್ದು. ಹಾಗೆ ಡೆವಲಪ್ಮೆಂಟ್ ಆಗ್ತಾರೆ. ನಿಮಗೆಲ್ಲ ಗೊತ್ತಿದೆ, ಎವ್ರಿಥಿಂಗ್ ಹ್ಯಾಸ್ ಬೀನ್ ಡಿಜಿಟಲ್ ನವಡೇಸ್. ಸೊ ನ್ಯೂ ಏಜಲ್ಲಿ, ಮಾಡರ್ನ್ ಎರಾದಲ್ಲಿ ನೀವು ಯಾವ್ಯಾವ ಕರಿಯರ್ಗಳನ್ನು ಮಾಡ್ಕೊಳ್ಬಹುದು ಅಂತ. ಆದರೆ ನೀವು ಈ ನ್ಯೂ ಏಜ್ ಕರಿಯರ್ಸನ್ನು ಆಪ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಸ್ಕಿಲ್ಲನ್ನು, ಕೌಶಲ್ಯವನ್ನು ನೀವು ಬೆಳೆಸ್ಕೊಳ್ಬೇಕಾಗತ್ತೆ. BA ಡಿಗ್ರಿ ಜೊತೆಗೆ ನಿಮಗೆ ಯಾವುದಾದ್ರೂ ಒಂದು ಸ್ಕಿಲ್ ಇಂಪಾರ್ಟೆಂಟ್. BA ಪ್ಲಸ್ ಅ ಡಿಜಿಟಲ್ ಸ್ಕಿಲ್ ಈಕ್ವಲ್ ಟು ಮೋರ್ ಅಪರ್ಚುನಿಟೀಸ್. ಅಂದರೆ BA ಜೊತೆಗೆ ನೀವು ಒಂದು ಡಿಜಿಟಲ್ ಸ್ಕಿಲ್ಲಲ್ಲಿ ಪರಿಣಿತರಾದರೆ, ಒಂದು ಡಿಜಿಟಲ್ ಕೌಶಲ್ಯವನ್ನು, ಇಲ್ಲಿ ಡಿಜಿಟಲ್ ಕೌಶಲ್ಯ ಅಂದರೆ ಏನು, ಕಂಪ್ಯೂಟರಲ್ಲಿ ಹೆಚ್ಚಿನ ಮಾಹಿತಿ, ಹೆಚ್ಚಿನ ಒಂದು ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದು. ವಿವಿಧ ವಿಭಾಗಗಳಲ್ಲಿ ಕಂಪ್ಯೂಟರ್ ಎಲ್ಲ ವಿಚಾರದಲ್ಲೂ, ಎಲ್ಲ ವಿಭಾಗದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ಮಹತ್ವವಾದದ್ದು. ಇವತ್ತು ಕಂಪ್ಯೂಟರ್ ಇಲ್ಲ ಅಂದರೆ ನಾವು ತುಂಬ ಅನಕ್ಷರಸ್ಥರು ಅಂತ ಯಾಕೆ ಹೇಳ್ತಾರೆ ಅಂದರೆ, ವಿದ್ಯಾರ್ಥಿಗಳೇ, ಮೊದಲಿನ ಕಾಲದಲ್ಲಿ ಅನಕ್ಷರಸ್ಥರು ಅನ್ನಲಿಕ್ಕೆ ಒಂದು ಡೆಫಿನೇಷನ್ ಇತ್ತು. ಇಲ್ಲಿಟ್ರೇಟ್ ಅಂದರೆ ದ ಒನ್ ಹೂ ಡಸಂಟ್ ನೋ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಹೇಳ್ತೇವೆ. ಒನ್ ಕೆನಾಟ್ ರೈಟ್ ಆ್ಯಂಡ್ ರೀಡ್ was called illiterate. But nowadays what happened, the person who does not know computer is considered as illiterate. ಸೊ ಯಾರಿಗೆ ಗಣಕಯಂತ್ರದ ಜ್ಞಾನ ಇಲ್ವೋ, ಕಂಪ್ಯೂಟರ್ ಬಗ್ಗೆ ಜ್ಞಾನ ಇಲ್ವೋ, ಅವರು ಅನಕ್ಷರಸ್ಥರು ಅನ್ನೋ ಅಷ್ಟು ಮಟ್ಟಿಗೆ ಇವತ್ತು ಡಿಜಿಟಲ್ ಯುಗ ಬಂದ್ಬಿಟ್ಟಿದೆ. ಹಾಗಾಗಿ ಕಂಪಲ್ಸರಿಯಾಗಿ ನೀವು BA ಮಾಡುವಾಗಲೇ, ಫಸ್ಟ್ ಇಯರ್ BA ಅಡ್ಮಿಷನ್ ತೊಗೊಂಡಾಗಲೇ ಯಾವುದಾದ್ರೂ ಒಂದು ನಿಯರ್ ಬೈ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಒಂದು ಕಂಪ್ಯೂಟರ್ ಕೋರ್ಸ್, ಬೇಸಿಕ್ ಆಗಲಿ ಅಥವಾ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಆಗಲಿ, ಟ್ಯಾಲಿ ಆಗಲಿ, ನಿಮ್ಮ ಫೀಲ್ಡಿಗೆ ಅನುಕೂಲವಾಗುವಂಥ, ನಿಮ್ಮ ಆಸಕ್ತಿಗೆ ಅನುಕೂಲವಾಗುವಂಥ ಎನಿಮೇಷನ್ ಕೋರ್ಸಸ್ ಇದೆ, ಡಿಸೈನ್ ಕೋರ್ಸಸ್ ಇದೆ. ನಿಮ್ಗೆ ಯಾವುದು ಬೇಕೋ ಒಂದು ಕೋರ್ಸನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ BA ಜೊತೆಗೆ ಒಂದು ಡಿಜಿಟಲ್ ಸ್ಕಿಲ್ ತೊಗೊಂಡ್ರೆ ನಿಮಗೆ ಮೋರ್ ಅಪರ್ಚುನಿಟೀಸ್, ಜಾಬ್ ಅಪರ್ಚುನಿಟೀಸ್ ಇದೆ ಅಂತೇಳಿ. ಫಾರ್ ಎಕ್ಸಾಂಪಲ್, ನೀವು ಯಾವುದರಲ್ಲಿ ತೊಗೊಳ್ಬೋದು ಸ್ಕಿಲ್, ಕಂಪ್ಯೂಟರ್ ಸ್ಕಿಲ್ ಅಂತಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಹೋಗಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಮಾಡಿ ಅದರಲ್ಲಿ ಪರಿಣಿತಿಯನ್ನು ಪಡ್ಕೊಳ್ಬೋದು. ಡಾಟಾ ಅನಾಲಿಸಿಸಲ್ಲಿ ಅಂದರೆ ಕಂಪ್ಯೂಟರ್, ಈಗ SSP ಪ್ಯಾಕೇಜ್ ಉಪಯೋಗಿಸಿ ರಿಸರ್ಚ್ ಡಾಟಾ ಅನಾಲಿಸಿಸ್ ಮಾಡ್ತೀವಿ ನಾವು. ಆ ಡಾಟಾ ಅನಾಲಿಸಿಸ್ ಅಂದರೆ ಏನು, ಈ ಸಂಗ್ರಹಿಸಿದ ಮಾಹಿತಿಯನ್ನು ಹೇಗೆ ಅನಲೈಸ್ ಮಾಡೋದು ಅನ್ನೋದನ್ನು ಕೂಡ ನೀವು 1 ವರ್ಷದ ಕೋರ್ಸ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ NGOಗಳಲ್ಲಿ ನೀವು ಎಕ್ಸ್ಪರ್ಟೀಸ್ ಆಗಿ ಕೆಲಸ ಮಾಡ್ಬೋದು. ಗ್ರಾಫಿಕ್ ಡಿಸೈನ್ ಇದೆ ವಿದ್ಯಾರ್ಥಿಗಳೇ, ಈಗಂತೂ ನಿಮಗೆಲ್ಲರಿಗೂ ಕೂಡ ಗೊತ್ತು, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸು ಗ್ರಾಫಿಕ್ ಡಿಸೈನ್ ಯೂಸ್ ಮಾಡ್ತಾರೆ. ಪಿಕ್ಚರ್ಗಳಲ್ಲಿ ಗ್ರಾಫಿಕ್ ಡಿಸೈನ್ ಮಾಡಿಕೊಂಡು ಎಷ್ಟೋ ಸೀನ್ಗಳನ್ನು ಶೂಟ್ ಮಾಡ್ತಾರೆ. ಹಾಗಾಗಿ ನೀವು ಗ್ರಾಫಿಕ್ ಡಿಸೈನ್ಸಲ್ಲಿ ಒಂದು ಕೋರ್ಸನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಮಾಡರ್ನ್ ಎರಾದಲ್ಲಿ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಸೋಷಲ್ ಮೀಡಿಯಾ, ನಾವು ಸೋಷಲ್ ಮೀಡಿಯಾ ಅಂದ ತಕ್ಷಣ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಯೂಸ್ ಮಾಡಿ ಬರೀ ರೀಲ್ಸ್ಗಳನ್ನು ನೋಡ್ತೀವಿ, ವಿಡಿಯೋಗಳನ್ನು ನೋಡ್ತೀವಿ. ಅದಕ್ಕೆ ಮಾತ್ರ ಸೀಮಿತ ಆಗಬೇಡಿ. ನೀವು ಕಂಟೆಂಟ್ ಕ್ರಿಯೇಷನ್ ಮಾಡಿ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ, ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಾಗಿ, ಸೋಷಲ್ ಮೀಡಿಯಾದಲ್ಲಿ ಸಮಾಜಕ್ಕೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನು ನೀಡಿ ಅದಕ್ಕೆ ಸಂಬಂಧಿಸಿದಂತಹ ಕೋರ್ಸ್ಗಳನ್ನು ಮಾಡ್ಕೊಳ್ಳಿ. ಹಾಗೆಯೇ ನೀವು
AI ಟೂಲ್ಸನ್ನು ಕಲೀಲೇಬೇಕು. ಆಧುನಿಕ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸುವಂತಹ ಅದರ ಟೂಲ್ಸನ್ನು, ಅದರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಕರಣಗಳನ್ನು ಅಥವಾ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡೋದನ್ನು ನೀವು ಕಲೀಲೇಬೇಕು. ಫಾರ್ ಎಕ್ಸಾಂಪಲ್ ChatGPT, ಗೂಗಲ್ ಜೆಮಿನೈ ಅಂಥವು ಸಾಕಷ್ಟು ಟೂಲ್ಸ್ ಬಂದಿದೆ. ಅವುಗಳನ್ನು ಉಪಯೋಗಿಸ್ಕೊಂಡು ಇವಾಗ ಯೂಟ್ಯೂಬಲ್ಲಿ ನೀವು ಕಂಟೆಂಟನ್ನು ಕ್ರಿಯೇಟ್ ಮಾಡಿಕೊಳ್ಬಹುದು. ಸೊ ಈ ರೀತಿ ನೀವು AI ಟೂಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಂಡ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಈ ಎಲ್ಲ ಮಾಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂಥೇಳಿ. ಬಹಳಷ್ಟು ವಿದ್ಯಾರ್ಥಿಗಳು ಆರ್ಥಿಕ ಹಿನ್ನೆಲೆ ಚೆನ್ನಾಗಿರೋದಿಲ್ಲ, ನಿಮ್ಮದು ಬಡತನದಿಂದ ಬಂದಿರ್ತೀರಿ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲರ ಕೈಯಲ್ಲೂ ಸ್ಮಾರ್ಟ್ಫೋನ್ ಇದೆ. ಆ ಸ್ಮಾರ್ಟ್ಫೋನ್ ಓಪನ್ ಮಾಡಿದ್ರೆ, ಯೂಟ್ಯೂಬ್ ಓಪನ್ ಮಾಡಿದ್ರೆ ನೀವು ಅಲ್ಲಿಯೇ ಎಲ್ಲವನ್ನು ಕಲಿಬೋದು. ನಿಮ್ಗೇನು ಕಲೀಲಿಕ್ಕಿದೆ ಯೂಟ್ಯೂಬ್ ಮೂಲಕ ಕಲಿಬೋದು. ಎಷ್ಟೋ ವಿದ್ಯಾರ್ಥಿಗಳು ಯೂಟ್ಯೂಬ್ ಮೂಲಕ IAS ಕೋಚಿಂಗ್ ಮಾಡಿಕೊಂಡು IAS ಕ್ರ್ಯಾಕ್ ಮಾಡಿದವರು ಇದ್ದಾರೆ. IAS ಲೆಸನ್ಸನ್ನು ಯೂಟ್ಯೂಬ್ ಮೂಲಕ ನೋಡಿಕೊಂಡು, IAS ಇಂಟರ್ವ್ಯೂಗಳನ್ನು ಯೂಟ್ಯೂಬ್ ಮೂಲಕ ಅಧ್ಯಯನ ಮಾಡಿ IAS IPS ಕ್ರ್ಯಾಕ್ ಮಾಡಿದಂಥ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಈವನ್ ನೀವು AI ಟೂಲ್ಸ್ ಬಗ್ಗೆ ಆಗಲಿ, ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಆಗಲಿ, ಹೌ ಟು ಓಪನ್ ಮೈ ಯೂಟ್ಯೂಬ್ ಚಾನಲ್ ಅನ್ನೋದ್ರ ಬಗ್ಗೆ ಆಗಲಿ, ನೀವು ಯೂಟ್ಯೂಬಿಗೆ ಹೋಗಿ ಸರ್ಚ್ ಮಾಡಿದ್ರೆ ಎಲ್ಲವೂ ಸಿಗುತ್ತೆ. ಈಸಿಯಾಗಿ ಕಲಿಬೋದು. ನಿಮಗೆ ಯಾವುದೇ ಹಣ ಖರ್ಚು ಮಾಡಬೇಕು ಅಂತಿಲ್ಲ. ಕೇವಲ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಕೇವಲ ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕು, ಅದಕ್ಕೆ ನೀವು ಆಸಕ್ತಿಯನ್ನು ವಹಿಸಬೇಕು. ನಾನು ಅದಕ್ಕೆ ಸಾಮಾನ್ಯವಾಗಿ ಹೇಳ್ತೇನೆ, ವಿದ್ಯಾರ್ಥಿಗಳಲ್ಲಿ 3 Ds ಆರ್ ವೆರಿ ಇಂಪಾರ್ಟೆಂಟ್ ಅಂತೇಳಿ. ಅಂದರೆ 3 Dಗಳು ಪ್ರಮುಖವಾಗಿ ಬೇಕು ಅಂತ. ಯಾವ್ಯಾವುದು 3 Dಗಳು ಅಂದರೆ ಡಿಟರ್ಮಿನೇಷನ್, ಡಿಸಿಪ್ಲಿನ್ ಆ್ಯಂಡ್ ಡೆಡಿಕೇಶನ್. ಗೋಲ್ ಡಿಟರ್ಮಿನೇಷನ್ ಇರಬೇಕು, ಆ ಗೋಲನ್ನು ಸಾಧಿಸುವಂತಹ ಡೆಡಿಕೇಶನ್ ಇರಬೇಕು ನಮಗೆ. ಹಾಗೆಯೇ ಡಿಸಿಪ್ಲಿನ್ ಇರಬೇಕು. ಡಿಸಿಪ್ಲಿನ್ ಅಂದ ತಕ್ಷಣ ಕೇವಲ ಕಟ್ಟುನಿಟ್ಟು ಅಂತ ಅರ್ಥ ಅಲ್ಲ, ಜೀವನವನ್ನು ಒಂದು ಶಿಸ್ತುಬದ್ಧವಾಗಿ ರೂಪಿಸಿಕೊಳ್ಬೇಕು. ಈ 3 Dಗಳು ನಿಮ್ಮ ಹತ್ರ ಇದ್ದರೆ, 3 Ds ಇದ್ದರೆ, ಯು ವಿಲ್ ಬಿ ಅ ಸಕ್ಸಸ್ಫುಲ್ ಪರ್ಸನ್ ಇನ್ ಸೊಸೈಟಿ, ಸಕ್ಸಸ್ಫುಲ್ ಸಿಟಿಸನ್ ಆಫ್ ಇಂಡಿಯಾ. ಸೊ ಕಮಿಂಗ್ ಟು ಇಂಪಾರ್ಟೆಂಟ್ ಸ್ಕಿಲ್ಸ್ ಅಂತಂದರೆ, BA ವಿದ್ಯಾರ್ಥಿಗಳು, ಎವ್ರಿ BA ಸ್ಟೂಡೆಂಟ್ ಶುಡ್ ಡೆವಲಪ್. ದಿಸ್ ಇಸ್ ನಾಟ್ ಓನ್ಲಿ ಫಾರ್ BA, ಈವನ್ ಆಲ್ ಅದರ್ ಡಿಗ್ರೀಸ್ ವಿ ಕ್ಯಾನ್ ಸೇ. ಸೊ ಎವ್ರಿ BA ಸ್ಟೂಡೆಂಟ್ ಶುಡ್ ಡೆವಲಪ್ communication, digital skills, writing, research, teamwork and presentation, critical thinking. ಈ ಎಲ್ಲ ಸ್ಕಿಲ್ಗಳು ಇದರಲ್ಲಿ ಕೆಲವಾದರೂ ನಿಮ್ಮಲ್ಲಿ ಇರಬೇಕು. ಮೊದಲನೇದು ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳಿದೆ, ಸಂವಹನ ಕಲೆ. ಹೌ ಟು ಬಿಹೇವ್ ವಿತ್ ಅದರ್ಸ್, ಹೌ ಟು ಟಾಕ್ ಟು ಅದರ್ಸ್. ಬೇರೆಯವರ ಜೊತೆ ನಾನು ಹೇಗೆ ಸಂಪರ್ಕ ಮಾಡಬೇಕು, ಹೇಗೆ ಮಾತಾಡಬೇಕು, ಯಾವ ವೇದಲ್ಲಿ ಮಾತಾಡಬೇಕು, ನನ್ನ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ಇದನ್ನೆಲ್ಲ ಕಲಿಬೇಕಾಗತ್ತೆ. ಹಾಗೆ ಡಿಜಿಟಲ್ ಸ್ಕಿಲ್ಸ್ ಅಂತೂ ಬೇಕೇ ಬೇಕು. ರೈಟಿಂಗ್ ಸ್ಕಿಲ್ ಬೇಕು. ಯಾರಿಗೆ ರೈಟಿಂಗ್ ಸ್ಕಿಲ್ ಇದೆಯೋ ಅವರು ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬಹುದು. ರಿಸರ್ಚ್ ನಾಲೆಜ್ ಇಸ್ ಇಂಪಾರ್ಟೆಂಟ್, ರಿಸರ್ಚ್ ಸ್ಕಿಲ್ ಈಸ್ ಇಂಪಾರ್ಟೆಂಟ್. ಸಂಶೋಧನೆ ಅನ್ನೋದು ಬೇಕು. ಸಂಶೋಧನೆ ಅಂದರೆ ವಿದ್ಯಾರ್ಥಿಗಳೇ ಶೋಧನೆ ಮಾಡುವಂಥದ್ದು, ಹೊಸ ಹೊಸ ವಿಷಯಗಳನ್ನು ಶೋಧನೆ ಮಾಡುವಂಥದ್ದು, ಸಣ್ಣ ಪುಟ್ಟ ವಿಷಯಗಳನ್ನು ಆಸಕ್ತಿಯಿಂದ, ಕುತೂಹಲದಿಂದ ಶೋಧನೆ ಮಾಡುವಂತಹ ಮನೋಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ. ಹಾಗೆ ಟೀಮ್ ವರ್ಕ್ ಬೇಕು ನಿಮಗೆ. ಅಂದರೆ ಟೀಮ್ಗಳಲ್ಲಿ ಕೆಲಸ ಮಾಡುವಂತಹ ತಂಡ ಕಾರ್ಯ ಅಂತ ಕರಿತೇವೆ. ತಂಡಗಳಲ್ಲಿ ಕೆಲಸ ಮಾಡುವಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ನಾನು ಒಬ್ಬನೇ ಇರ್ತೇನೆ ಅಂತಂದರೆ ಸಾಧ್ಯ ಇಲ್ಲ. ಸೊ ನೀವು ಲೀಡರ್ಗಳು ಆಗಿರಬೇಕು, ಟೀಮ್ ಮೆಂಬರ್ ಆಗಿಯೂ ಕೆಲಸ ಮಾಡಬೇಕು. ಆಮೇಲೆ ಪ್ರೆಸೆಂಟೇಷನ್ ಸ್ಕಿಲ್ ಬೇಕು. ಅದನ್ನು ನೀವೇನು ಕೆಲಸ ಮಾಡಿರಿ ಅದನ್ನು ಪ್ರೆಸೆಂಟ್ ಮಾಡುವಂಥ, ವ್ಯಕ್ತಪಡಿಸುವಂತಹ ಒಂದು ಕೌಶಲ್ಯವನ್ನು ಬೆಳೆಸ್ಕೊಳ್ಳಿ. ಎಷ್ಟೋ ಜನರು ಕೆಲಸ ಮಾಡ್ತಾರೆ, ಮಾಡಿದ್ದನ್ನು ಬೇರೆಯವರಿಗೆ ಪ್ರೆಸೆಂಟ್ ಮಾಡಲಿಕ್ಕೆ ಬರೋದಿಲ್ಲ, ಬೇರೆಯವರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಆ ಕಲೆ ಇಲ್ಲ ಅಂತಂದರೆ ನೀವು ಮಾಡಿದ ಕೆಲಸ ವ್ಯರ್ಥವಾಗುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ ಇರಬೇಕು. ಯಾವುದನ್ನೇ ಆದರೂ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡುವಂಥ ಒಂದು ಕೌಶಲ್ಯವನ್ನು ನೀವು ಬೆಳೆಸ್ಕೊಳ್ಬೇಕು. ಇಷ್ಟೆಲ್ಲ ಸ್ಕಿಲ್ಗಳನ್ನು ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಬೆಳೆಸ್ಕೊಂಡ್ರೆ ಖಂಡಿತವಾಗಿಯೂ ಉದ್ಯೋಗಾವಕಾಶಗಳಿದೆ. ವಿದ್ಯಾರ್ಥಿಗಳೇ, ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ, unemployment is not a problem in India. Employability is a problem. Understand? Unemployment is not a problem in India. ನಿರುದ್ಯೋಗ ಅನ್ನೋದು ಸಮಸ್ಯೆ ಅಲ್ಲ. ಎಂಪ್ಲಾಯಬಿಲಿಟಿ ಇಸ್ ಅ ಪ್ರಾಬ್ಲಮ್. ಎಂಪ್ಲಾಯಬಿಲಿಟಿ ಅಂದ್ರೇನು? ಉದ್ಯೋಗಾವಕಾಶಗಳಿಗೆ ನಮ್ಮನ್ನು ನಾವು ಅರ್ಹರನ್ನಾಗಿಸಿಕೊಳ್ಳುವುದು. ನಮಗೆ ಅರ್ಹತೆ ಬೇಕು. ಅರ್ಹತೆ ಇದ್ದರೆ ಉದ್ಯೋಗ ಸಿಗುತ್ತೆ. ಉದ್ಯೋಗ ಅವಕಾಶಗಳು ಸಾಕಷ್ಟಿದೆ. ಆ ಉದ್ಯೋಗವನ್ನು ಮಾಡುವ ಕೌಶಲ್ಯವನ್ನು, ಆ ಉದ್ಯೋಗವನ್ನು ಮಾಡುವ ಅರ್ಹತೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಎಂಪ್ಲಾಯಬಿಲಿಟಿ, ಎಬಿಲಿಟಿ ಟು ಗೆಟ್ ಅ ಜಾಬ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಇಂಡಿಯಾ. ಸೊ ಎಂಪ್ಲಾಯಬಿಲಿಟಿ ಅಥವಾ ಸ್ಕಿಲ್ ಟು ಗೆಟ್ ಅನ್ ಎಂಪ್ಲಾಯ್ಮೆಂಟ್ ಏನಿದೆ ಅದನ್ನು ನೀವು ಖಂಡಿತವಾಗಿಯೂ ಡಿಗ್ರಿಯಲ್ಲಿ ಇರುವಾಗಲೇ ಬೆಳೆಸ್ಕೊಳ್ಳಿ.
ಮುಂದೆ ನೋಡೋಣ, ಈಗ BA ಫಸ್ಟಿಗೆ ಬಂದಿದ್ದೇನೆ, ಡಿಗ್ರಿ ಪದವಿ ಹಂತದ ಮೊದಲನೇ ವರ್ಷದಲ್ಲಿದ್ದೇನೆ ಅಂಥೇಳಿ ನೀವು ಸುಮ್ಮನೆ ಕೂತ್ಕೊಂಡು ಮುಂದೆ ನೋಡೋಣ, ಇನ್ನು ಸೆಕೆಂಡ್ ಇಯರಿಗೆ ಬರಲಿಲ್ಲ, ಅರೇ ಫೈನಲ್ ಇಯರ್ ಇದ್ದಾವಾಗ ಯೋಚನೆ ಮಾಡೋಣ ಅಂಥೇಳಿ ಮುಂದೆ ಹಾಕುವಂತಹ ಒಂದು ಮನೋಭಾವವನ್ನು ಬಿಟ್ಟುಬಿಡಿ. ಏನೇ ಇದ್ದರೂ ಈ ಕ್ಷಣ ನಾನು ಮಾಡಬೇಕು, ಇವಾಗಲೇ ನಾನು ಗಳಿಸ್ಕೊಳ್ಬೇಕು ಅನ್ನೋ ಮನೋಭಾವದಿಂದ ನೀವು ನಿಮ್ಮ ಗುರಿಯನ್ನು ಇಟ್ಕೊಂಡು ಗುರಿ ಸಾಧನೆ ಕಡೆಗೆ ಸಾಗಿ ಖಂಡಿತವಾಗಿಯೂ ಜೀವನದಲ್ಲಿ ಯಶಸ್ವಿ ಆಗ್ತೀರಾ. ಸೊ ಆಲ್ ಡಿಗ್ರಿ ಸ್ಟೂಡೆಂಟ್ಸ್, ವಾಟ್ ಶುಡ್ ಯು ಚೂಸ್? ಏನನ್ನು ಆಯ್ದುಕೊಳ್ಬೇಕು? ಈಗ ನಾನು ಇಷ್ಟು ವಿಷಯಗಳನ್ನು ಹೇಳಿದಾಗ ಕೆಲವೊಂದು ಸಲ ಕನ್ಫ್ಯೂಸ್ ಆಗುತ್ತೆ, ಏನನ್ನು ತಗೊಳ್ಬೇಕು ಅಂತೇಳಿ. ಸೊ ಇಲ್ಲಿ ಕ್ಲಿಯರ್ ಮಾಡ್ತೇನೆ ನಿಮಗೆ, ಯಾವ ವಿದ್ಯಾರ್ಥಿಗಳಿಗೆ ಏನನ್ನು ಆಯ್ದುಕೊಳ್ಬೇಕು, ಯಾರು ಯಾವುದನ್ನು ಆಯ್ದುಕೊಳ್ಬೇಕು. ವಾಟ್ ಶುಡ್ ಯು ಚೂಸ್ ಡಿಯರ್ ಸ್ಟೂಡೆಂಟ್ಸ್? ಸೊ ಸ್ಟೂಡೆಂಟ್ಸ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸ್ಟಡೀಸ್ ಆರ್ ಹೈಯರ್ ಸ್ಟಡೀಸ್, ಯು ಮೇ ಗೋ ಫಾರ್ ಹೈಯರ್ ಎಜುಕೇಷನ್. ಇನ್ನೂ ಕಲಿಬೇಕು ಅನ್ನೋರು ಹೈಯರ್ ಎಜುಕೇಷನಿಗೆ ಹೋಗಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಗೌರ್ಮೆಂಟ್ ಸರ್ವೀಸ್, ಸರ್ಕಾರಿ ಸೇವೆಯಲ್ಲಿ ಆಸಕ್ತಿ ಇದ್ದವರು UPSC KPSC ಎಕ್ಸಾಮ್ ಮಾಡ್ಕೊಳ್ಳಿ. KPSC ಎಕ್ಸಾಮ್, ಅದರಲ್ಲೂ ನೀವು ಒಂದು ಸಲ KAS ಎಕ್ಸಾಮಿಗೆ ತಯಾರಿ ನಡೆಸಿದರೆ, ಆ KAS ಎಕ್ಸಾಮ್ ತಯಾರಿ ಮಾಡ್ತಾ ಇದ್ದರೆ ಅದರ ಕೆಳಗಡೆ ಬರುವಂಥ ಎಷ್ಟೋ ಪರೀಕ್ಷೆಗಳನ್ನು ಈಸಿಯಾಗಿ ಪಾಸ್ ಮಾಡ್ಬೋದು. SDA FDA ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಎಲ್ಲನೂ ಕ್ಲಿಯರ್ ಮಾಡ್ಬೋದು KAS ಎಕ್ಸಾಮಿಗೆ ಪ್ರಿಪೇರ್ ಮಾಡುವಾಗ. ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್, ಕೆಲವರಿಗೆ ಶಿಕ್ಷಕರಾಗಬೇಕು ಅನ್ನೋ ಮನೋಭಾವನೆ, ಒಂದು ಡಿಟರ್ಮಿನೇಷನ್ ಇರುತ್ತೆ. ಅಂಥವರು ಗೋ ಫಾರ್ MA ಇನ್ ಯುವರ್ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್. ಟೀಚಿಂಗ್ ಪ್ಲಸ್ ರಿಸರ್ಚ್ ಎರಡನ್ನೂ ಕೂಡ ನೀವು MA ಮುಗಿಸಿದ ತಕ್ಷಣ MPhil ಮಾಡ್ಕೊಳ್ಳಿ, ನೆಟ್ ಸ್ಲೆಟ್ ಮಾಡ್ಕೊಳ್ಳಿ. MPhil ಈಗಿಲ್ಲ, ಸೊ ನೆಟ್ ಸ್ಲೆಟ್ ಮಾಡ್ಕೊಳ್ಳಿ, PhD ಮಾಡ್ಕೊಳ್ಳಿ. ಹಾಗೆಯೇ ರಿಸರ್ಚಲ್ಲಿ ಜಾಸ್ತಿ ಆಸಕ್ತಿಯನ್ನು ವಹಿಸಿ. ಯು ವಿಲ್ ಬಿ ಅ ಸಕ್ಸಸ್ಫುಲ್ ಟೀಚರ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಬಿಸ್ನೆಸ್, ಕೆಲವ್ರಿಗೆ ಏನಿರುತ್ತೆ, ಯಾರ ಅಡಿ ಕೆಲಸ ಮಾಡೋದು ಬೇಡ, ಯಾರ ಕೈ ಕೆಳಗೂ ನಾನು ದುಡಿಯೋದಿಲ್ಲ, ನಾನು ಸ್ವತಂತ್ರವಾಗಿ ದುಡಿಬೇಕು, ನನ್ನದೇ ಆದಂಥ ಒಂದು ಸ್ಟಾರ್ಟಪ್ಪನ್ನು ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅನ್ನೋರು, ಯು ಗೋ ಫಾರ್ MBA, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಕರಿತೇವೆ. ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಹೋದರೆ ನಿಮಗೊಂದು ಐಡಿಯಾ ಬರುತ್ತೆ, ನಾನು ಯಾವುದರಲ್ಲಿ ಬಿಸ್ನೆಸ್ ಮಾಡ್ಬೋದು, ಯಾವುದನ್ನು ಮಾಡಿದ್ರೆ ನಾನು ಯಶಸ್ವಿ ಆಗ್ಬೋದು ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ಈಗ ಕೇಂದ್ರ ಸರ್ಕಾರದವರು ಸ್ಟಾರ್ಟಪ್ ಮಾಡುವವರಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇದ್ದಾರೆ, ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ, ಲೋನ್ ಫೆಸಿಲಿಟಿಯನ್ನು ಕೊಡ್ತಾ ಇದ್ದಾರೆ. ಅದೆಲ್ಲವನ್ನು ಬಳಸ್ಕೊಂಡು ನೀವು ನಿಮ್ಮದೇ ಆದಂತಹ ಒಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡ್ಬೋದು. ಸ್ಟೂಡೆಂಟ್ಸ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಮೀಡಿಯಾ, ಮಾಧ್ಯಮಕ್ಕೆ ಹೋಗಬೇಕು. ಈಗ ಹಲವಾರು ಚಾನಲ್ಗಳು ಬಂದಿದೆ, ಯೂಟ್ಯೂಬ್ ಚಾನಲ್ಗಳಿದೆ, ಅವುಗಳನ್ನೆಲ್ಲ ನೋಡಿದಾಗ ನಾವು ಹೀಗೆ ಮಾತಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಯು ಗೋ ಫಾರ್ ಜರ್ನಲಿಸಮ್. MA ಇನ್ ಜರ್ನಲಿಸಮ್ ಮಾಡಿ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ನೀವು ಡಿಜಿಟಲ್ ಮೀಡಿಯಾ ಕೋರ್ಸ್ಗಳನ್ನು ಮಾಡಿಕೊಂಡು ನೀವು ಪತ್ರಿಕೋದ್ಯಮದಲ್ಲಿ ಬರಬಹುದು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಸರ್ವ್ ಸೊಸೈಟಿ, ಸಮಾಜಕ್ಕೆ ಏನಾದರೂ ನನ್ನದೇ ಆದ ಕಾಣಿಕೆ ಕೊಡಬೇಕು, ಬರೀ ಗಳಿಸೋದು ಮಾತ್ರ ಅಲ್ಲ, ಸೇವಾ ಮನೋಭಾವ ಇರಬೇಕು ಅನ್ನೋರು NGOಗಳಲ್ಲಿ, ಡೆವಲಪ್ಮೆಂಟ್ ಸೆಕ್ಟರಲ್ಲಿ ನೀವು ಕೆಲಸ ಮಾಡ್ಬೋದು. ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್, ಸರ್ಕಾರೇತರ ಸಂಘಗಳು ಹಲವಾರು ಸಮಾಜಕ್ಕಾಗಿ ಕಾರ್ಯವನ್ನು ಮಾಡ್ತಾ ಇವೆ. ಅಂತಹ ಒಂದು NGOಗಳಲ್ಲಿ ನೀವು ಕೆಲಸವನ್ನು ಮಾಡ್ಬೋದು. ಸೊ ಸಿಂಪಲ್ ಕರಿಯರ್ ಫಾರ್ಮುಲಾ ಏನಪ್ಪ ಅಂತಂದರೆ, ಒಂದು ಡಿಗ್ರಿಯನ್ನು ಪಡ್ಕೊಳ್ತಾ ಇದ್ದೀರಿ, ಅದರ ಜೊತೆಗೆ ಒಂದು ಉತ್ತಮ ಸ್ಕಿಲ್ಲನ್ನು, ಕೌಶಲ್ಯವನ್ನು ಪಡ್ಕೊಳ್ಳಿ, ಸ್ವಲ್ಪ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡ್ರೆ ಖಂಡಿತವಾಗಿಯೂ ಸಕ್ಸಸ್ ಆಗ್ತೀರಾ. ದಿಸ್ ಇಸ್ ದ 4 ಸ್ಟೆಪ್ ಫಾರ್ಮುಲಾ ವಿ ಸೇ: ಡಿಗ್ರಿ, ಅ ಸ್ಕಿಲ್, ಆ್ಯಂಡ್ with some sort of experience, and you will build a fine career, successful career. ಕಮಿಂಗ್ ಟು ದ ನೆಗೆಟಿವ್ ಪಾರ್ಟ್, ವಿದ್ಯಾರ್ಥಿಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ಕೆಲವು ವಿದ್ಯಾರ್ಥಿಗಳು ಸ್ವಲ್ಪ ನೆಗೆಟಿವ್ ಮೈಂಡೆಡ್ ಇರ್ತೀರಾ. ಅಯ್ಯೋ BA ನಾನೇನಪ್ಪ ಬರೀ 1 ಡಿಗ್ರಿ, ಅಯ್ಯೋ BCom ಮಾಡಿದ್ದೇನೆ, ನನಗೇನು ಜಾಬ್ ಸಿಗುತ್ತೆ ಅಂತ. ನೋ, ಯು ಡೋಂಟ್ ಡೂ ದೀಸ್ ಮಿಸ್ಟೇಕ್ಸ್. ನಾನೀಗ ಹೇಳ್ತಾ ಇದ್ದೇನೆ, ಕೆಲವು ತಪ್ಪುಗಳನ್ನು ಮಾಡ್ತೀರಾ ವಿದ್ಯಾರ್ಥಿಗಳು, ಆ ತಪ್ಪುಗಳನ್ನು ಮಾಡಬೇಡಿ ಅಂತ. ಯಾವುದು? ಮೊದಲನೇದಾಗಿ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ ಕೆಲವರು, BA ಹ್ಯಾಸ್ ನೋ ಕರಿಯರ್. ಪೇರೆಂಟ್ಸ್ ಕೂಡ ಏನು ಸಿಂಗಲ್ BA ಮಾಡಿದ್ಯಾ, ನಿನಗೆಂತ ಕರಿಯರ್ ಸಿಗುತ್ತೆ? ನೋ, ಈ ಒಂದು ರಾಂಗ್ ಕನ್ಸೆಪ್ಷನ್ ಏನಿದೆ ನಿಮ್ಮ ತಲೆಯಿಂದ ತೆಗೆದು ಹಾಕಿ. ಬಿಕಾಸ್ BA has, arts stream has many job opportunities, many good career opportunities. ಸೊ ವೇಟಿಂಗ್ ಅಂಟಿಲ್ ಫೈನಲ್ ಇಯರ್ ಟು ಥಿಂಕ್ ಅಬೌಟ್ ಕರಿಯರ್ಸ್. ನಾನು ಆಗಲೇ ಹೇಳಿದಂಗೆ ಫಸ್ಟ್ ಇಯರ್ ಅಡ್ಮಿಟ್ ಆದಾಗ ಮೊದಲು ಕಾಲೇಜ್ ಜೀವನವನ್ನು ಎಂಜಾಯ್ ಮಾಡೋಣ, ಫೈನಲ್ ಇಯರ್ ಇದ್ದಾಗ ನೋಡ್ಕೊಳ್ಳೋಣ ಅನ್ನೋ ಮನೋಭಾವನೆ ಬೇಡ.
Start thinking for your goal right from BA ಫಸ್ಟ್ ಇಯರ್, ಡಿಗ್ರಿ ಫಸ್ಟ್ ಇಯರ್, ಪದವಿ ಹಂತದ ಮೊದಲ ವರ್ಷದಲ್ಲಿಯೇ ಒಂದು ನಿಮ್ಮ ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಶುರು ಮಾಡಿ. ಚೂಸಿಂಗ್ ಅ PG ಕೋರ್ಸ್ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ಕರಿಯರ್ ಔಟ್ಕಮ್ಸ್. ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತೀರಾ, ಫ್ರೆಂಡ್ಸು ಒಂದು MAಗೆ ಹೋಗ್ತಾರೆ ಅಂದರೆ ಆ ಸಬ್ಜೆಕ್ಟಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ನೀವು MA, ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಒಬ್ಬ ಹಿಸ್ಟ್ರಿ MAಗೆ ಹೋಗ್ತಾರೆ, ಕನ್ನಡ MAಗೆ ಹೋಗ್ತಾರೆ ಅಂದರೆ ಅದರದ ಏನೂ ತಿಳ್ಕೊಳ್ಳಾರ್ದೆ, ಔಟ್ಕಮ್ ಏನು, ನಾನು MA ಮಾಡಿದ್ರೆ ಏನು ಪ್ರಯೋಜನ ಇದೆ, ಏನೂ ತಿಳ್ಕೊಳ್ಳಾರ್ದೆ ಕೇವಲ ಫ್ರೆಂಡ್ ಹೋಗ್ತಾ ಇದ್ದಾನೆ ಅಂತ ಹೋದರೆ ಖಂಡಿತ ಉಪಯೋಗ ಇಲ್ಲ. ಸೊ ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಔಟ್ಕಮ್ಸ್ ಆಫ್ PGs. ಈ PG ಮಾಡಿದರೆ ನನಗೇನು ಉದ್ಯೋಗ ಅವಕಾಶಗಳಿದೆ ಅದನ್ನು ತಿಳ್ಕೊಂಡು ನಂತರ ಉಪಯುಕ್ತವಾದ PGಗೆ ಸೇರ್ಕೊಳ್ಳಿ. ನೆಕ್ಸ್ಟ್ ಈಸ್ ಪ್ರಿಪೇರಿಂಗ್ ಫಾರ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಸೈಮಲ್ಟೇನಿಯಸ್ಲಿ. ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಕೋಚಿಂಗ್ ಮಾಡಬೇಕು ಅಂತಂದರೆ ಬರೀ ಓದೋದು, ಸೈಮಲ್ಟೇನಿಯಸ್ಲಿ ಇವತ್ತೊಂದು ಪರೀಕ್ಷೆ, ಇನ್ನು 15 ದಿವಸಕ್ಕೊಂದು ಪರೀಕ್ಷೆ, ಮತ್ತೊಂದು ಪರೀಕ್ಷೆ ಕಂಟಿನ್ಯೂಸ್ ಆಗಿ ಬರೀತಾ ಇರೋದು. ನೋ, ಡೋಂಟ್ ಡೂ ದ್ಯಾಟ್ ಮಿಸ್ಟೇಕ್. ಕಾನ್ಸಂಟ್ರೇಟ್ ಆನ್ ಒನ್ ಎಕ್ಸಾಮ್. ಒಂದೇ ಒಂದು ಪರೀಕ್ಷೆಗೆ ಆಳವಾಗಿ ಅಧ್ಯಯನ ಮಾಡಿ ಕೂತ್ಕೊಳ್ಳಿ, ಖಂಡಿತ ಯಶಸ್ವಿ ಆಗ್ತೀರಾ. ಎಲ್ಲ ಹಾಚ್ ಪಾಚ್ ಅಂತೀವಲ್ಲ, ಎಲ್ಲಾದ್ರದ್ದು ಅರ್ಧಂಬರ್ಧ ಮಾಡೋಕ್ಕಿಂತ ಒಂದು ಪರೀಕ್ಷೆಯನ್ನು ನಿಷ್ಠೆಯಿಂದ ಮಾಡ್ಕೊಳ್ಳಿ. ಇಗ್ನೋರಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಡಿಜಿಟಲ್ ಸ್ಕಿಲ್ಸ್. ನಾನು ಓದೋದ್ರಲ್ಲಿ ತುಂಬ ಜಾಣ ಇದ್ದೇನೆ ಅಂಥೇಳಿ ಪುಸ್ತಕದ ಹುಳು ಆಗಿಬಿಟ್ರೆ ಖಂಡಿತ ಒಳ್ಳೆಯ ಉದ್ಯೋಗಗಳು ಸಿಗೋದಿಲ್ಲ. ಯು ಮಸ್ಟ್ ಹ್ಯಾವ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಡಿಜಿಟಲ್ ಸ್ಕಿಲ್. ಕಮ್ಯುನಿಕೇಷನ್, ಸಂವಹನ ಕಲಿಯಬೇಕು, ಕಂಪ್ಯೂಟರ್ ನಾಲೆಜ್, ಕಂಪ್ಯೂಟರ್ ಜ್ಞಾನವೂ ಕೂಡ ಬೇಕು. ಹಾಗೆ ಹ್ಯಾವಿಂಗ್ ಅ ಡಿಗ್ರಿ ವಿದೌಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಪ್ರಾಕ್ಟಿಕಲ್ ನಾಲೆಜ್ ಇಲ್ಲದೆ ನಾವು ಏನೇ ಕಲಿತ್ರೂ ಕೂಡ ಅದು ವೇಸ್ಟ್ ಅಂತ ಅನ್ನೋ ಭಾವನೆ. ಹಾಗಾಗಿಯೇ ಈಗ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಸಿಲೆಬಸ್ಸಲ್ಲಿ ಒಂದು ಕ್ಷೇತ್ರ ಕಾರ್ಯವನ್ನು ಇಡ್ತಾ ಇದ್ದಾರೆ, ಸೆಕ್ ಪೇಪರನ್ನು ಅಳವಡಿಸ್ತಾ ಇದ್ದಾರೆ. ಇನ್ಸ್ಟೆಡ್ ಡೂಯಿಂಗ್ ಆಲ್ ದೀಸ್ ಮಿಸ್ಟೇಕ್ಸ್, ಇನ್ಸ್ಟೆಡ್ ಯು ಎಕ್ಸ್ಪ್ಲೋರ್ your goals, choose one goal, have some skill, have some experience, and be specialized in one field. This is what I can say, students. My final message to you, the degree holders or the final year students: BA is not the end, it is the beginning ಆಫ್ ಮೆನಿ ಪಾಸಿಬಿಲಿಟೀಸ್. BA ಮುಗಿದ ತಕ್ಷಣ ಮುಗಿದೋಯ್ತು, ಒಂದು ಡಿಗ್ರಿ ಮುಗೀತು, ಇನ್ನೇನಪ್ಪ ನಮಗೆ ಅನ್ನೋ ಹಾಗಿಲ್ಲ. ಫುಲ್ ಪಾಯಿಂಟ್ ಇದೆ. ಫುಲ್ ಪಾಯಿಂಟ್ ಈಸ್ ನಾಟ್ ದ ಎಂಡ್, ಇಟ್ ಈಸ್ ದ ಬಿಗಿನಿಂಗ್ ಆಫ್ ಅನದರ್ ಸೆಂಟೆನ್ಸ್ ಅಂತ ಹೇಳ್ತೇವೆ. ಸೊ BA ಈಸ್ ದ ಬಿಗಿನಿಂಗ್ ಆಫ್ ಮೆನಿ ಪಾಸಿಬಿಲಿಟೀಸ್, ಮೆನಿ ಅಪೋರ್ಚುನಿಟೀಸ್. ಯು ಸ್ಟಡಿ ಫರ್ದರ್, prepare for government jobs, build a career, teach, or you may go for teaching, serve society, learn new skills. ಹೊಸ ಹೊಸ ಕೌಶಲ್ಯಗಳು ಬರ್ತಾ ಇದೆ. ಆ ಹೊಸ ಹೊಸ ಕೌಶಲ್ಯಗಳನ್ನು ಕಲಿತು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು ಸಾಧ್ಯತೆ ಅಥವಾ ಸಾಧ್ಯ ಮಾಡಿ ತೋರಿಸಬೇಕಾದಂತಹ ಅವಶ್ಯಕತೆ ಉಂಟು. ಸೊ ಚೂಸ್ ಯುವರ್ ಇಂಟ್ರೆಸ್ಟ್, ಬಿಲ್ಡ್ ಯುವರ್ ಸ್ಕಿಲ್ಸ್, create your future. This is the final message from me. So all the best, all the dear students, and I will say, sit like a rock and work like a clock. ಒಂದು ಕಲ್ಲಿನಂತೆ ಸ್ಥಿರವಾಗಿ ನಿಂತು ಗಡಿಯಾರದಂತೆ ನಿರಂತರವಾಗಿ ಕಾರ್ಯ ಮಾಡ್ತಾ ಯಶಸ್ಸನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋಷಿಯಲ್ ವೇವ್ಸ್ ಅನ್ನೋದಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು.